ಹರಿ ಓಂ ಸ್ನೇಹಿತರೆ, ಸರಸ್ವತಿ ಶಿವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬುಧವಾರ ನಮ್ಮ ಊರು ಮಣಿಂಗನಹಳ್ಳಿಲಿ ಗ್ರಾಮ ದೇವತೆ ಹಬ್ಬ ಇತ್ತು. ಊರವರೆಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಗ್ರಾಮ ದೇವತೆ ಹಬ್ಬ ಮಾಡಿದ್ರು. ಭಾನುವಾರದಿಂದನೂ ಹಬ್ಬನೇ. ಸೋಮವಾರ ಎಲ್ಲ ಕಡೆಗುಚ್ಚಮ್ಮ ಹಬ್ಬ, ಮಂಗಳವಾರ ಸುತ್ತಳ್ಳಿಲೂ ಹಬ್ಬ. ನಮ್ಮೂರಲ್ಲಿ ವಿಶೇಷವಾಗಿ ಗ್ರಾಮ ದೇವತೆ ಇರೋದ್ರಿಂದ ಬುಧವಾರ ಈ ಒಂದು ಹಬ್ಬ ಇಟ್ಕೊಂಡಿದ್ವಿ. ನಾವು ಎಲ್ಲ ರೆಡಿಯಾಗಿ ನಾನ್ ವೆಜ್ ಕಾರ್ಯಕ್ರಮಕ್ಕೆ ರೆಡಿ ಆದೋ. ಒಬ್ರಿಗೆ ಯಾರಿಗೂ ಅಡುಗೆ ಮಾಡ್ಕೊಡೋಕೆ ಹೇಳಿದ್ವಿ. ಅವರು ಸರಿಯಾಗಿ ಕೈ ಕೊಟ್ಬಿಟ್ರು. ಅವತ್ತೆಲ್ಲ ಕಡೆ ಹಬ್ಬ ಇರೋದ್ರಿಂದ ಬರೋಕ್ಕಾಗೋದೇ ಇಲ್ಲ ಅಂತ ಹೇಳ್ಬಿಟ್ರು. ನನಗೆ ಒಂದು ಸ್ವಲ್ಪ ಐಟಮ್ ಜಾಸ್ತಿ ಇರೋದ್ರಿಂದ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಇರೋದ್ರಲ್ಲೂ ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು 4:15ಗೆ ಎದ್ದು ಯಾವ್ಯಾವಕ್ಕೆ ಏನೇನು ಐಟಮ್ಗಳು ಇಟ್ಕೋಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು, ಮಟನ್ನು ಜಾಸ್ತಿ ಅಂದರೆ ಒಂದು 8 kg ಅಷ್ಟೇ ಮಟನ್ನು. ಒಂದು 8 kgಗೆ ಮಟನ್ಗೆ ಮಸಾಲೆ ಇಟ್ಕೊಂಡು, 2 ಕೋಳಿಗೆ ಮಸಾಲೆ ಇಟ್ಕೊಂಡು, ಆನಂತರ ಬೋಟಿ ಬೇಡ ಅಂತ ಹೇಳಿದೆ. ಆದರೂ ಬೋಟಿ ತೊಗೊಂಬಂದ್ಬಿಟ್ಟಿದ್ದ. ಅಯ್ಯೋ, ಬೋಟಿ ಕ್ಲೀನ್ ಮಾಡಿ ಅದು ಮಾಡೋದೇ ಒಂದು ದೊಡ್ಡ ಕತೆ. ಎಲ್ಲ ಪಟ ಅಂತ ರೆಡಿ ಮಾಡಬೇಕು. ಏನು ಮಾಡೋದು, ಟೈಮ್ ಆಗೋಗುತ್ತೆ. ಮೇಲಾಗಿ ಮಾಗಲಿಂದನೇ ಮಾಡ್ಕೊಂಡು ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಹಾಗಾಗಿ ಎಲ್ಲರೂ ಸೇರಿಕೊಂಡು ನಮ್ಮ ಮನೆಯವರು ಸಪೋರ್ಟ್ ಕೊಟ್ಟು, ಹುಡುಗರು ಸಪೋರ್ಟ್ ಕೊಟ್ಟರು. ಎಲ್ಲ ಮಸಾಲೆ ಎಲ್ಲ ನಾನೇ ಇಟ್ಬಿಟ್ಟು ರುಬ್ಕೊಂಡು ನೋಡಿ ಒಂದು ಕಡೆ ಮಟನ್ ಸಾರಿಗೆ ರೆಡಿ ಮಾಡಿಕೊಂಡು, ಮತ್ತು ಅಡುಗೆ ಮನೆಯಲ್ಲಿ ಚಿಕನ್ ಚಾಪ್ಸ್ಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಏನಪ್ಪ ಜೀಚಿ ಆಗ್ಬಿಡ್ತು, ಕೆಲಸ ಮಾಡೋಕ್ಕೆ ಟೈಮ್ ಆಗ್ತಾಯಿದೆ. ನೆಂಟರಿಗೆ ಬೇರೆ ಹೇಳ್ಬಿಟ್ಟಿದ್ದೀವಿ, ಎಲ್ಲ ಬಂದುಬಿಡ್ತಾರೆ. ಇನ್ನೇನು ಅವ್ರು ಬಂದು ಎಲ್ಲ ಮಸಾಲೆ ಇಕ್ಕಿ ರುಬ್ಕೊಡ್ತಾರೆ, ಮಾಡ್ತಾರೆ ಬಿಡು ಅಂತ ನಾನು ಫಿಕ್ಸ್ ಆಗಿದ್ದೆ. ನೋಡಿದ್ರೆ ಹಬ್ಬದ ದಿವಸನೇ ಅವ್ರು ಕೈ ಕೊಟ್ಟಿದ್ದರಿಂದ ಅಡುಗೆ ಮನೇಲಿ ಒಂದು ಕಡೆ ಅಕ್ಕಿ ಇಟ್ಟೆ, ಒಂದು ಕಡೆ ಚಿಕನ್ ಚಾಪ್ಸ್ ಒಗ್ಗರಣೆ ಹಾಕ್ಕೊಟ್ರು, ಇನ್ನೊಂದು ಕಡೆ ಮುದ್ದೆಗೆ ಕುದಿ ಹಾಕ್ತೆ. ಏನು 4:15 ಎದ್ದಿದ್ದಕ್ಕೆ ಹಂಗೂ 11 ಗಂಟೆ 11:30 ಇಲ್ಲೇ ಆಗೋಯ್ತು. ಎಲ್ಲ ಐಟಮ್ನು ಮಾಡ್ದೋ. ನೋಡಿ, ಬೋಟಿ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದನ್ನೆಲ್ಲ ನನ್ನ ಮಗ ಮಾಡಿಕೊಂಡ. ಯಪ್ಪ, ಬೋಟಿ ಅಂತೂ ಕ್ಲೀನ್ ಮಾಡಿ ಬೇಯಿಸಿ ತಿರ್ಕಾದನ್ನೆಲ್ಲ ಉಜ್ಜಿ ತಿಕ್ಕಿ ಮತ್ತೆ ಬೇಯಿಸಿ ಒಗ್ಗರಣೆ ಹಾಕೋದು ಡಬಲ್ ಕೆಲಸ. ಬೇಡ ಅಂದರೆ ಕೇಳಲ್ಲ, ನನಗೆ ತುಂಬ ಇಷ್ಟ ಅಂತ ತೊಗೊಂಬಂದ. ಅದರಲ್ಲೂ ತಿನ್ನಬೇಕು, ಹೊಟ್ಟೆ ಬೇರೆ ಹಸಿತಾ ಇದೆ. ಟೈಮ್ ಆಗಿಬಿಡ್ತು. ಏನು ಮಟನ್ ಬೇಯಿಸಿದ್ವಲ್ಲ ಅದರಲ್ಲೇ ಒಂದು ಅರ್ಧ kg 3/4 kg ಅಷ್ಟು ಎತ್ಕೊಂಡು ಒಂದು ಸೈಡ್ ಬಿರಿಯಾನಿನೂ ಮಾಡ್ದೋ. ಎಲ್ಲ ಫಾಸ್ಟಾಗಿ ಸುಟ್ಕೊಂಡ್ಬಿಟ್ಟು ಸ್ನೇಹಿತರೆ. ಆನಂತರ ಮುದ್ದೆ ನನಗೆ ಒಂದೇ ಸರಿ 30 ಮುದ್ದೆ ಮಾಡೋಕ್ಕೆ ಬರಲ್ಲ. 2 ಸರಿ ಹಿಟ್ಟಿನ ಕುದಿ ಹಾಕಿ ಒಂದೊಂದು ಸರಿಗೆ 10, 12, 15 ಮುದ್ದೆ ಆಗೋವು. 1-2 ಸರಿಗೆ ಮುದ್ದೆ ಮಾಡಿಕೊಂಡೆ. ಮತ್ತು ಒಂದು ಚಾಪ್ಸ್ ರೆಡಿ ಆಯಿತು ಫಸ್ಟು. ಆಮೇಲೆ ಮಟನ್ ಸಾರು ರೆಡಿ ಆಯಿತು. ಆಮೇಲೆ ಇನ್ನೊಂದೇನಪ್ಪ, ಕಾಳುಗೊಜ್ಜು ರೆಡಿ ಮಾಡಿದ್ವಿ. ಮತ್ತು ಅನ್ನನ 2 ಸರಿ ರೆಡಿ ಮಾಡ್ಕೊಂಬಿಟ್ಟೆ. ಕುಕ್ಕರ್ಗೆ ಇಟ್ಕೊಂಡು ಕೂಗಿಸ್ಕೊಂಬಿಟ್ಟೆ, ಕೂಗಿಸ್ಕೊಳಕ್ಕಾಗಲ್ಲ ಅಂತ ಹೇಳಿ ಮುದ್ದೆನ 2 ಸರಿ ತಿರ್ಕೊಂಡೆ. ಏನೋ ಹಂಗೆ ಹಿಂಗೆ ಪಲ್ಟಿ ಹೊಡೆದು 11:30 ಅಷ್ಟಕ್ಕೆ ಅಡುಗೆ ಎಲ್ಲ ಸೂಪರಾಗಿ ರೆಡಿ ಮಾಡಿ, ಅದರೊಳಗೂ ಬಿರಿಯಾನಿನೂ ಮಾಡಿ ನೋಡಿ ಸ್ನೇಹಿತರೆ. ಎಲ್ಲ ನಾವೆಲ್ಲ ಕೂತ್ಕೊಂಡು ಬಿರಿಯಾನಿನೂ ತಿಂದು ಅಷ್ಟೊತ್ತಿಗೆ ಆಮೇಲೆಲ್ಲ ಹೆಣ್ಮಕ್ಳುಗಳು ಬಂದು, ಆನಂತರ ಎಲ್ಲ ಕಾರೊಳಗೆ ತುಂಬಿಕೊಂಡು ಹೋಗೋ ಅಷ್ಟೊತ್ತು ಕರೆಕ್ಟಾಗಿ ಅಲ್ಲಿಗೆ ಒಂದು 12 ಗಂಟೆ ಆಗೇ ಹೋಯ್ತು. ಆಮೇಲೆ ಎಲ್ಲ ಒಂದು ಪೂಜೆಗಳೆಲ್ಲ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಗ್ರಾಮ ದೇವತೆಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಗ್ರಾಮ ದೇವತೆ ಆಶೀರ್ವಾದ ತೊಗೊಂಬಂದು, ಆನಂತರ ಬಂದಂತರ ಗೆಸ್ಟ್ಗಳಿಗೆಲ್ಲ ಊಟ ಕೊಟ್ಟು ಏನೇ ತೆಗಿತ್ತು. ಒಬ್ಬರು ನಂಬ್ಕೊಂಡು ಯಾವತ್ತೂ ನಾವು ಸುಮ್ಮನೆ ಆಗಬಾರ್ದು. ಆದಷ್ಟು ನಾವು ಪ್ರಿಪೇರ್ ಆಗಲೇಬೇಕು. ನನಗೇನೂ ಪ್ರಿಪೇರ್ ಆಗಿರಲಿಲ್ಲ. ಸಡನ್ನಾಗಿ ಅವರು ಕೈ ಕೊಟ್ಟಿರೋದ್ರಿಂದ ನನಗೊಂದು ಸ್ವಲ್ಪ ರಿಸ್ಕ್ ಆಗೋಯ್ತು. ಮುದ್ದೆ ಮಾತ್ರ 2 ಸರಿ ಮುದ್ದೆ ಮಾಡಿಕೊಂಡೆ. ಸೂಪರಾಗಿ ಬಂದಿತ್ತು ಮುದ್ದೆ. ನಮ್ಮ ಕೈಲಿ ಆಗಲ್ಲ ಅಂತ ನಾವು ಯಾವತ್ತೂ ಅಂದ್ಕೋಬಾರ್ದು, ಹಾಕ್ತಾ ಇರಬೇಕು. ಮಾಡಿದಷ್ಟು ನಾವು ಕಲ್ತಂಗೆ ಆಗುತ್ತೆ. ಮಟನ್ ಸಾರು ಅಷ್ಟೇ 8-10 kg ನಾನು ಮಾಡೇ ಇರಲಿಲ್ಲ. ಮಾಡಿಕೊಡೋರು ನೋಡಿ 8-10 kg ಮಟನ್ ಸಾರು ಮಾಡಿದೆ. ಚಿಕನ್ನು ಪ್ರತಿಯೊಂದು ರೆಡಿ ಮಾಡಿಕೊಂಡು ನಾವೆಲ್ಲ ಇಲ್ಲೇ ರೆಡಿ ಮಾಡ್ಕೊಂಬಿಟ್ಟೆ ಮಾಗಡಿಲೇನೆ. ಯಾಕಂದರೆ ಊರಲ್ಲಿ ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ. ಏನು ಇನ್ನೂ ಹೊಸ ಮನೇಲಿ ಮಾಡೋಂಗಿರಲಿಲ್ಲ, ಹಳೆ ಮನೇಲಿ ಏನು ವ್ಯವಸ್ಥೆ ಇರಲಿಲ್ಲ ಅಂದ್ಬಿಟ್ಟು ಎಲ್ಲ ಇಲ್ಲಿಂದನೇ ರೆಡಿ ಮಾಡ್ಕೊಂಡು ಹೋಗಿ, ಆನಂತರ ಬಂದಂಥ ಏನು ಗೆಸ್ಟ್ಗಳಿಗೆಲ್ಲ ಊಟ ಕೊಟ್ಟೆ. ಎಲ್ಲರೂ ಖುಷಿಪಟ್ಟರು. ತುಂಬಾ ಚೆನ್ನಾಗಿತ್ತೆ ಅಡುಗೆ ಅಂತ ಹೇಳಿದ್ರು. ಸ್ನೇಹಿತರೆ, ವರ್ಷಕ್ಕೊಂದು ಹಬ್ಬಗಳಲ್ಲಿ ನಮಗೊಂಚೂರು ರಿಸ್ಕ್ ಆಗುತ್ತೆ. ಮತ್ತು ನೋಡಿ, ಓಡಾಡಿ ನನಗೆ ಗಂಟ್ಲೆ ಕಟ್ಕೊಂಬಿಟ್ಟಿದೆ. ಗಂಟ್ಲೆ ಸರಿ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಅದರಲ್ಲೂ ವಿಡಿಯೋ ಮಾಡೋದು ಬಿಡ್ತಾಯಿಲ್ಲ. ಒಂದು ಕಡೆ ಅಡುಗೆ ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ.
ಅಡುಗೆ ಮನೆಗೆ ಓಡಿ ಬರ್ತೀನಿ. ಅಡುಗೆ ಮನೇಲಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಚಾಪ್ಸ್ಗೆ ಇಟ್ಟಿದ್ದೀನಿ. ತಿರ್ಗಿ ಆಚೆ ಓಡಿ ಬಂದು ಮಟನ್ ಸಾರಿಗೆ ಒಗ್ಗರಣೆ ಹಾಕ್ತೀನಿ. ಭಾಳ ರಿಸ್ಕ್ ಆಯಿತು. ಅದರಲ್ಲೇ ವಿಡಿಯೋ ಮಾಡೋ ಹುಚ್ಚು. ಪ್ರತಿಯೊಂದೂ ಒಂದೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಎಲ್ಲ ಮಾಡಿದ್ದೀನಿ ಸ್ನೇಹಿತರೆ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ಏನು ಊಟ ಎಲ್ಲ ಆದಮೇಲೆ ಬಂದಂಥ ನೆಂಟರುಗಳು, ಅಕ್ಕಪಕ್ಕ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ನಮ್ಮೂರು, ನಮ್ಮ ಕೇರಿ, ನಮ್ಮ ಏರಿ ಅಂತ ಹೇಳ್ತಾ ಇರ್ತೀವಿ ಅದನ್ನು, ಅಲ್ಲೆಲ್ಲ ಮಕ್ಕಳು ಒಂದು ಹಿಂಡು ತುಂಬ್ಕೊಂಬಿಟ್ರು. ಅವರೆಲ್ಲ ಆಟ ಪಾಠ ಎಲ್ಲ ನೋಡಿಕೊಂಡು ಕುಂಟ. ನನ್ನ ಮೊಮ್ಮಗ ಬಂದ, ಚಡ್ಡಿ ಬಂದ್ಬಿಟ್ಟಿದೆ, ಉದ್ದ ಚಡ್ಡಿ. ಅವನ್ನ ನೋಡಿಕೊಂಡು ಅವನ್ನ ಒಂದು ತಮಾಷೆ ಮಾಡಿಕೊಂಡು, ಮತ್ತು ಊರಲ್ಲಿರೋಂಥ ಒಂದು ನಮ್ಮ ಹಳೇ ಮನೆ, ಒಂದು 35-40 ವರ್ಷ ಆಗಿದೆ. ಆ ಮನೆ ಇನ್ನೇನು ಬಿಡ್ತಾ ಇದ್ದೀವಿ. ತುಂಬ ಬೇಜಾರಾಗುತ್ತೆ ಆ ಮನೆ ಬಿಡೋ ಕಾರಣದಿಂದ. ಹೊಸ ಮನೆಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಆ ಮನೆದು ಒಂದು ವಿಡಿಯೋ ಮಾಡಿದೆ, ತುಂಬಾ ಒಂದು ಖುಷಿ ಆಯಿತು. ಅದೆಲ್ಲ ವಿಡಿಯೋ ಎಲ್ಲ ಆದ ನಂತರ ಮತ್ತೆ ಗ್ರಾಮ ದೇವತೆಗೆ ಒಂದು ಆರತಿ ತಗೊಂಡೋಗೋ ಒಂದು ಕಾರ್ಯಕ್ರಮ ಇದೆ. ಮತ್ತೆ ನೈಟ್ ಹೋಗಿ ಆ ದೇವ್ರಿಗೊಂದು ಅಡ್ಡ ಬಿದ್ದು ಅಲ್ಲಿ ಒಂದು ನಮಸ್ಕಾರ ಮಾಡ್ಕೊಂಬಂದು, ಮತ್ತು ಅಲ್ಲೆಲ್ಲ ಒಂದು ಕುಣಿತ ಎಲ್ಲ ಇತ್ತು ಭಾಳ ಚೆನ್ನಾಗಿ. ಅದ್ರ ಬಗ್ಗೆ ಇನ್ನೂ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಆ ವಿಡಿಯೋನೂ ಹಾಕ್ತೀನಿ. ತುಂಬ ಜನ ಎದುರುಗಡೆ ಅಕ್ಕಪಕ್ಕ ಮನೆಗಳ ಹೆಣ್ಮಕ್ಳು, ಸೊಸೆದಿರು, ಮಕ್ಕಳು, ಮೊಮ್ಮಕ್ಕಳೆಲ್ಲ ಬಂದಿದ್ರು. ನನಗಂತೂ 4 ದಿವಸದಿಂದ ಟೈಮ್ ಪಾಸ್ ಆಯಿತು. ಅಂದರೆ ಅದ್ರ ಜೊತೆ ಕೆಲಸನೂ ಮಾಡ್ತೀನಿ, ಅದ್ರ ಜೊತೆ ವಿಡಿಯೋನೂ ಮಾಡ್ತೀನಿ. ಎಷ್ಟೇ ಗಂಟ್ಲು ಕಟ್ಕೊಂಡ್ರು ವಿಡಿಯೋ ಮಾಡೋದು ಬಿಟ್ಟಿಲ್ಲ. ಮತ್ತು ಯೂಟ್ಯೂಬ್ಗೆ ಹಾಕಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹರಿ ಓಂ. ಹರೇ ಶ್ರೀನಿವಾಸ.
ಬಾಯ್ಲಿ ಓಡ್ಬಾ 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 ಚಟ್ನಿ ನೋಡಿದ್ರೆ ಸ್ನೇಹಿತರೆ ಎಷ್ಟು ರಿಸಿಪ್ಟ್ ತೊಗೊಂಡು ಅಡುಗೆ ಮಾಡಿ ಬಂದಂಥ ನೆಂಟರುಗಳಿಗೆಲ್ಲ ಊಟ ಕೊಟ್ಟು ಮಕ್ಕಳು ಮೊಮ್ಮಕ್ಕಳು ಅಳಿಯ ಬೀಗರು ನೆಂಟರು ನಾದಿದಿರು ಎಲ್ಲರೂ ಬಂದಿದ್ರು. ತುಂಬ ಖುಷಿ ಆಯಿತು. ಇನ್ನೊಂದು ವರ್ಷ ತನಕ ನಾವೆಲ್ಲ ಹಿಂಗೆ ಸೇರೋದೇ ಇಲ್ಲ. ಅಕ್ಕಪಕ್ಕದ ಮನೆಯವರು ಎಲ್ಲ ನಮ್ಮ ಮನೆ ಮುಂದೆ ಒಂದು ಜಗ್ಲಿ ಇದೆ. ಆ ಜಗ್ಲಿ ಮೇಲೆ ನೋಡಿ ಎಷ್ಟು ಚೆನ್ನಾಗೆಲ್ಲ ಕೂತ್ಕೊಂಡು 12 ಗಂಟೆ 1 ಗಂಟೆ ತನಕ ನಾವು ಮಾತಾಡ್ತೀವಿ. ತುಂಬ ಎಂಜಾಯ್ ಮಾಡ್ತೀವಿ. ಹಳ್ಳಿ ಕಡೆ ಹಬ್ಬ ಹುಣ್ಣಿಮೆ ಅಂದರೆ ಎಲ್ಲರೂ ಖುಷಿ ಪಡಿ. ಸಿಟಿಗಿಂತ ಹಳ್ಳಿ ಚೆಂದ. ಅದರಲ್ಲಿ ಹಬ್ಬ ಹುಣ್ಣಿಮೆ ಮಾತ್ರ ಯಾರೂ ಮಿಸ್ ಮಾಡ್ಕೋಬೇಡಿ. ಅದರಲ್ಲಿ ವಿಶೇಷವಾಗಿ ಮಟನ್ ಅಡುಗೆ ಭಾಳ ಖುಷಿ ಇರುತ್ತೆ. ಮತ್ತು ಮಕ್ಕಳು ಮೊಮ್ಮಕ್ಕಳು ರಜೆ ಇರೋದ್ರಿಂದ ಅವರು ಭಾಳ ಎಂಜಾಯ್ ಮಾಡ್ತಾರೆ. ಇತ್ತೀಚೆಗೆ ಇದು ಮಕ್ಕಳು ಮೊಮ್ಮಕ್ಕಳಿಗೂ ಬೇಜಾರಾಗುತ್ತೆ. ಈ ಥರ